ಈ ರೀತಿಯ ಟೈಪೋಗ್ರಾಫಿಕ್ ರೀಲ್ಸ್ ಮಾಡಿ ಹಲವಾರು ಕ್ರಿಯೇಟರ್ಸ್ ಗಳು ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಗಳನ್ನು ತುಂಬಾ ವೇಗವಾಗಿ ಗ್ರೋ ಮಾಡುತ್ತಿದ್ದಾರೆ. ಮತ್ತೆ ಇದರಲ್ಲಿನ ವಿಶೇಷ ಏನ್ ಗೊತ್ತಾ, ಕ್ಯಾಮೆರಾ ಮುಂದೆ ಮಾತನಾಡಲು ಕಷ್ಟವಾಗುತ್ತಿದ್ದವರು, ಎಡಿಟಿಂಗ್ ಬರದೇ ಇರುವ ಕಾರಣದಿಂದ ಕಂಟೆಂಟ್ ಕ್ರಿಯೇಷನ್ ನಿಂದ ದೂರವಾಗಿದ್ದವರು ಕೂಡ ಇಂದು ಇದೇ ರೀತಿಯ ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್ ನಲ್ಲಿ ಕೇವಲ 1 ತಿಂಗಳಲ್ಲೇ ತಮ್ಮ ಪೇಜ್ ಗಳನ್ನು ಗ್ರೋ ಮಾಡುತ್ತಿದ್ದಾರೆ. ಹಾಗಾಗಿ ಈ ವಿಡಿಯೋನು ಸ್ಟಾರ್ಟ್ ಮಾಡುವ ಮೊದಲು ನಾನು ನಿಮ್ಗೆ ಕೆಲವು ಪೇಜ್ ಗಳನ್ನ ತೋರಿಸುತ್ತೇನೆ. ತುಂಬಾ ಕಡಿಮೆ ಸಮಯದಲ್ಲಿ ಹೇಗೆ ಗ್ರೋ ಆಗಿದ್ದಾರೆ ನೋಡಿ. ಈ ಪೇಜ್ ನೋಡಿ, ಕೇವಲ 8 ಪೋಸ್ಟ್ ಗಳು, ಆದರೆ 4000ಕ್ಕೂ ಹೆಚ್ಚು ಫಾಲೋವರ್ಸ್ ಗೇನ್ ಮಾಡಿದ್ದಾರೆ. ಮತ್ತೆ ಇವರ ರೀಸೆಂಟ್ ವಿಡಿಯೋಗೆ 1 ಲಕ್ಷಕ್ಕಿಂತ ಹೆಚ್ಚು ವ್ಯೂಸ್ ಬಂದಿವೆ. ಇದನ್ನು ಲಕ್ ಅನ್ಕೊಂತೀರಾ? ಹಾಗಿದ್ರೆ ಈ ಪೇಜ್ ನೋಡಿ, ಕೇವಲ 13 ಪೋಸ್ಟ್ ಗಳು, ಅಂದರೆ 1 ವಾರದಲ್ಲಿ 600 ಫಾಲೋವರ್ಸ್ ಗೇನ್ ಮಾಡಿದ್ದಾರೆ. ಮತ್ತೆ ಈ ಪೇಜ್ ಗಷ್ಟೇ 25 ದಿನಗಳಾಗಿವೆ, ಇಲ್ಲಿಯವರೆಗೆ 1200 ಫಾಲೋವರ್ಸ್ ಗೇನ್ ಮಾಡಿದ್ದಾರೆ. ನನಗೆ ಗೊತ್ತು, ಈಗ ನಿಮ್ ತಲೆಯಲ್ಲಿ ಒಂದೇ ಪ್ರಶ್ನೆ ಓಡ್ತಿರ್ಬೋದು, ಅವರು ಯಾವ ತರಹ ಕಂಟೆಂಟ್ ಮಾಡ್ತಿದ್ದಾರೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಡೀಟೇಲ್ ಆಗಿ ಹೇಳುತ್ತೇನೆ, ಹೇಗೆ ಸ್ಕ್ರಿಪ್ಟ್ ಬರಿಬೇಕು, ಹೇಗೆ ವಾಯ್ಸ್ ಓವರ್ ಮಾಡಬೇಕು ಮತ್ತು ಹೇಗೆ ವಿಡಿಯೋ ಎಡಿಟಿಂಗ್ ಮಾಡಬೇಕು. ಅದರಿಂದ ಈ ವಿಡಿಯೋನು ಎಂಡ್ ವರೆಗೆ ನೋಡಿ. ಮೊದಲು ನಾವು ಸ್ಕ್ರಿಪ್ಟ್ ಜನರೇಟ್ ಮಾಡೋದು ಕಲಿಯೋಣ. ಅದಕ್ಕಾಗಿ ಚಾಟ್ ಜಿಪಿಟಿ ಬಳಸಿ ಸ್ಕ್ರಿಪ್ಟ್ ಜನರೇಟ್ ಮಾಡಬೇಕು. ನಾನು ನಿಮಗೆ ಒಂದು ಪ್ರಾಂಪ್ಟ್ ಕೊಡ್ತೇನೆ. ಆ ಪ್ರಾಂಪ್ಟ್ ಅನ್ನು ನನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ ಶೇರ್ ಮಾಡುತ್ತೇನೆ. ನೀವು ಅಲ್ಲಿ ಹೋಗಿ ಕಾಪಿ ಮಾಡ್ಕೋಬಹುದು. ಟೆಲಿಗ್ರಾಮ್ ಚಾನಲ್ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ, ಚೆಕ್ಔಟ್ ಮಾಡಿ. ನಾವು ಆ ಪ್ರಾಂಪ್ಟ್ ಅನ್ನು ರನ್ ಮಾಡಿದ ತಕ್ಷಣ ಚಾಟ್ ಜಿಪಿಟಿ ನಿಮಗಾಗಿ ಸ್ಕ್ರಿಪ್ಟ್ ಜನರೇಟ್ ಮಾಡಲು ಸ್ಟಾರ್ಟ್ ಮಾಡುತ್ತೆ. ಇಲ್ಲಿ ಚಾಟ್ ಜಿಪಿಟಿ ನಿಮಗೆ 5 ದಿನಗಳಿಗೆ 5 ಕಂಟೆಂಟ್ ಸ್ಕ್ರಿಪ್ಟ್ ಗಳನ್ನು ಬರೆದು ಕೊಡುತ್ತದೆ. ನಾವು ಇದನ್ನು ಕಾಪಿ ಮಾಡಿಕೊಂಡು ನಂತರ ಬ್ಯಾಕ್ ಹೋಗಿ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಇರುವ ನೋಟ್ ಪ್ಯಾಡ್ ಅಪ್ಲಿಕೇಶನ್ ಓಪನ್ ಮಾಡಿ, ಅಲ್ಲಿ ಪ್ಲಸ್ ಮೇಲೆ ಟ್ಯಾಪ್ ಮಾಡಿ ಚಾಟ್ ಜಿಪಿಟಿ ಜನರೇಟ್ ಮಾಡಿದ ಸ್ಕ್ರಿಪ್ಟ್ ಅನ್ನು ಪೇಸ್ಟ್ ಮಾಡಿ. ಹೀಗೆ ಮಾಡಿದರೆ ಈಗಾಗಲೇ ನಮ್ಮ ಬಳಿ 5 ದಿನಗಳ ಕಂಟೆಂಟ್ ರೆಡಿ ಆಗಿರುತ್ತದೆ. ಇವಾಗ ಮುಂದಿನ ಸ್ಟೆಪ್, ವಾಯ್ಸ್ ಜನರೇಟ್ ಮಾಡಬೇಕು. ನಿಮ್ಮ ಸ್ವಂತ ವಾಯ್ಸ್ ಕೊಡಲು ಮುಜುಗರ ಆಗುತ್ತಿದೆಯಾ ಅಥವಾ ನಿಮ್ಮ ವಾಯ್ಸ್ ಕೊಡಲು ಭಯವಾಗುತ್ತಿದೆಯಾ? ಹಾಗಾದರೆ AI ವಾಯ್ಸ್ ಹೇಗೆ ಜನರೇಟ್ ಮಾಡಬೇಕು ಮತ್ತು ಅದನ್ನು ಹೇಗೆ ಬಳಸಬೇಕು ಅನ್ನೋದನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಹೇಳಿದ್ದೇನೆ. ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋನು ವಾಚ್ ಮಾಡಿ. ಇಲ್ಲಾಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಆ ವಿಡಿಯೋ ಲಿಂಕ್ ನ ಶೇರ್ ಮಾಡಿರ್ತೇನೆ, ಚೆಕ್ಔಟ್ ಮಾಡಿ. ಇದಾದ ಮೇಲೆ ನೆಕ್ಸ್ಟ್ ಸ್ಟೆಪ್, ಯಾವ ರೀತಿ ವಿಡಿಯೋ ಎಡಿಟಿಂಗ್ ಮಾಡಬೇಕು. ನೀವು ಇಲ್ಲಿ ವಿಡಿಯೋ ಎಡಿಟಿಂಗ್ ಮಾಡೋಕೆ ಯಾವುದಾದರೂ ಅಪ್ಲಿಕೇಶನ್ ಬಳಸಬಹುದು, ಬಟ್ ನಾನಿಲ್ಲಿ CPC ಬಳಸ್ತಾ ಇದ್ದೇನೆ. CPC ಓಪನ್ ಮಾಡಿ ಮೊದಲು ಒಂದು ಬ್ಯಾಕ್ ಗ್ರೌಂಡ್ ಆಡ್ ಮಾಡ್ಕೊಳ್ಳಿ. ನಿಮಗೆ ಇದೇ ರೀತಿ ಬ್ಯಾಕ್ ಗ್ರೌಂಡ್ ಬೇಕಿದ್ದರೆ ನನ್ನ ಟೆಲಿಗ್ರಾಮ್ ಚಾನಲ್ ನಲ್ಲಿ ಹಾಕಿದ್ದೇನೆ, ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ, ಚೆಕ್ ಮಾಡಿ. ನಂತರ ಬ್ಯಾಕ್ ಗ್ರೌಂಡ್ ಲೆಂತ್ ಎಷ್ಟು ಬೇಕು ಅಷ್ಟು ಎಕ್ಸ್ಟೆಂಡ್ ಮಾಡಿ. ಆಮೇಲೆ ನಿಮ್ಮ ವಾಯ್ಸ್ ರೆಕಾರ್ಡ್ ಅನ್ನು ಆಡ್ ಮಾಡಿ. ನೆಕ್ಸ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ ಆಡ್ ಮಾಡಿ. ಮತ್ತೆ ನಿಮ್ಗೆ ಇದೇ ರೀತಿ ಕನ್ನಡ ಫಾಂಟ್ಸ್ ಬೇಕಾ? ಅದಕ್ಕೆ ಸಂಬಂಧಿಸಿದ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿದ್ದೇನೆ, ಚೆಕ್ಔಟ್ ಮಾಡಿ. ಟೆಕ್ಸ್ಟ್ ಆಡ್ ಮಾಡಿ, ನಂತರ ಅದಕ್ಕೆ ಅನಿಮೇಷನ್ ಆಡ್ ಮಾಡಿ. ಈ ರೀತಿ ಅದನ್ನ ಈ ರೀತಿ ಒಂದ್ ಕಡೆ ಪ್ಲೇಸ್ ನಲ್ಲಿ ಸೆಟ್ ಮಾಡಿ. ಆ ಟೆಕ್ಸ್ಟ್ ಅನ್ನು ಕಾಪಿ ಮಾಡಿ, ಮತ್ತೆ ನೆಕ್ಸ್ಟ್ ಯಾವ ಸೆಂಟೆನ್ಸ್ ನ ಹಾಕ್ಬೇಕು ಅದನ್ನ ಆಡ್ ಮಾಡಿ. ಟೆಕ್ಸ್ಟ್ ಆಡ್ ಮಾಡಿ, ಮತ್ತೆ ಅದಕ್ಕೆ ಯಾವ ಕಲರ್ ಬೇಕು ಅದನ್ನ ಕಲರ್ ಸೆಟ್ ಮಾಡಿ. ಹಾಗೆ ನಾನಿಲ್ಲಿ ವೈಟ್ ಇಡ್ತಾ ಇದ್ದೇನೆ. ಮತ್ತೆ ಇಲ್ಲಿ ಅನಿಮೇಷನ್ ಸೆಟ್ ಮಾಡಬೇಕು. ಈ ಟೆಕ್ಸ್ಟ್ ಗೆ ಈ ರೀತಿ ಅನಿಮೇಷನ್ ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಟ್ ಮಾಡಿ. ಹಾಗೆ ಆ ಟೆಕ್ಸ್ಟ್ ನ ಈ ರೀತಿ ಒಂದ್ ಕಡೆಗೆ ಪ್ಲೇಸ್ ನಲ್ಲಿ ಸೆಟ್ ಮಾಡಿ. ಮತ್ತೆ ನೆಕ್ಸ್ಟ್ ಇದೇ ಟೆಕ್ಸ್ಟ್ ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಅದಕ್ಕೆ ನೆಕ್ಸ್ಟ್ ಯಾವ ವರ್ಡ್ ನ ಹಾಕ್ಬೇಕು ಆ ವರ್ಡ್ ನ ಆಡ್ ಮಾಡಿ. ಆಡ್ ಮಾಡಿದ್ಮೇಲೆ ಮತ್ತೆ ಇದನ್ನ ಈ ರೀತಿ ಈ ಪ್ಲೇಸ್ ನಲ್ಲಿ ಸೆಟ್ ಮಾಡಿ. ಮತ್ತೆ ಅದೇ ಟೆಕ್ಸ್ಟ್ ನ ಮತ್ತೆ ಕಾಪಿ ಮಾಡಿ ಬೇರೆ ಟೆಕ್ಸ್ಟ್ ನ ಹಾಕಿ ಫಾಂಟ್ ಸೆಟ್ ಮಾಡಿ. ಹಾಗೆ ನಿಮ್ಮ ವಾಯ್ಸ್ ಗೆ ಸರಿಯಾಗಿ ಮ್ಯಾಚ್ ಆಗುವಂತೆ ಟೆಕ್ಸ್ಟ್ ಟೈಮಿಂಗ್ ಅಡ್ಜಸ್ಟ್ ಮಾಡಿ. ಮತ್ತೆ ಯಾವ ಒಂದು ಸೆಂಟೆನ್ಸ್ ಎಂಡ್ ಆಗುತ್ತೆ ಮತ್ತೆ ನೆಕ್ಸ್ಟ್ ಯಾವ ಸೆಂಟೆನ್ಸ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ನೀವು ಸ್ಪ್ಲಿಟ್ ಮಾಡಿ ಈ ರೀತಿ. ನಂತರ ಆ ಭಾಗಕ್ಕೆ ಕ್ಲಿಕ್ ಮಾಡಿ ಹೊಸ ಟೆಕ್ಸ್ಟ್ ನ ಆಡ್ ಮಾಡಿ. ಅಂದ್ರೆ ಮೊದಲು ಮಾಡಿದ ಪ್ರೊಸೆಸ್ ಅನ್ನು ಇದೇ ರೀತಿ ಕಂಟಿನ್ಯೂ ಮಾಡಿ. ಅಂದ್ರೆ ನಾನು ಮೊದಲಿಗೆ ಹೇಳ್ಕೊಟ್ಟಲ್ಲ ಅದೇ ಸ್ಟೆಪ್ ನ ಇಲ್ಲೂ ಕೂಡ ನೀವು ಮಾಡಿ. ಇದೇ ರೀತಿ ಇಡೀ ವಿಡಿಯೋನ ಕಂಪ್ಲೀಟ್ ಮಾಡಿ. ಹಾಗೆ ಈ ವಿಡಿಯೋಕ್ಕೆ ಬೇಕು ಅಂದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ಆಡ್ ಮಾಡಿ. ಮತ್ತೆ ಇಮೋಜಿ ಬೇಕಾದ್ರೆ ಇಮೋಜಿ ಹಾಕಿ, ಇಲ್ಲ PNG ಗಳನ್ನು ಬೇಕಾದ್ರೆ ಅವುಗಳನ್ನು ಕೂಡ ಆಡ್ ಮಾಡಿ. ವಿಡಿಯೋ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಅದಕ್ಕೋಸ್ಕರ. ಆದ್ರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಕ್ರಿಯೇಟಿವಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಷ್ಟು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತೀರಾ ಅಷ್ಟು ಕ್ರಿಯೇಟಿವ್ ಆಗಿ ನಿಮ್ ವಿಡಿಯೋ ರೆಡಿ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡಿ ವಿಡಿಯೋನ ರೆಡಿ ಮಾಡಿ. ನೀವು ನೋಡ್ಬೋದು ಫೈನಲ್ ರಿಸಲ್ಟ್ ಹೀಗಿದೆ. ನೀವು ಎಲ್ಲಾ ವಿಷಯಕ್ಕೂ ರೀಲ್ಸ್ ಮಾಡ್ತಿದ್ದೀರಾ, ಆದ್ರೂ ವ್ಯೂಸ್ ಬರ್ತಿಲ್ವಾ? ಪ್ರಾಬ್ಲಮ್ ನಿಮ್ ಕಂಟೆಂಟ್ ಅಲ್ಲ, ಪ್ರಾಬ್ಲಮ್ ನಿಮ್ ನೀಶ್. ಜನರು ಫಾಲೋ ಮಾಡೋದು ಕ್ಲಿಯರ್ ಟಾಪಿಕ್ ಇರೋ ಕ್ರಿಯೇಟರ್ಸ್ ಗಳನ್ನ. ಎಡಿಟಿಂಗ್
ಡೈಲಿ ಲೈಫ್, ಎಜುಕೇಶನ್, ನೀವು ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ಅದನ್ನೇ ಪೋಸ್ಟ್ ಮಾಡಿ. ಹಾಗೆ ನೀವು 30 ಡೇ ಕನ್ಸಿಸ್ಟ್ ಆಗಿ ಪೋಸ್ಟ್ ಮಾಡಿ, ನಿಮ್ ಗೇಮ್ ಚೇಂಜ್ ಆಗುತ್ತೆ.